ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಉದಯ್ ಕುಮಾರ್ ಸರ್. ಎಲ್ಲರಿಗೂ ಕೂಡ ಉದಯ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಬಹಳಷ್ಟು ದಿನದಿಂದ ವೇಟ್ ಮಾಡ್ತಿರುವಂತಹ ಒಂದು ನೇಮಕಾತಿ ಪ್ರಕ್ರಿಯೆ ಇವತ್ತು ನೋಟಿಫಿಕೇಶನ್ ಗೊಂಡದ. ಯಾವುದು ಸರ್ ಅಂದ್ರ ಅದು ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣಗಳ ಸಂಸ್ಥೆಗಳ ಸಂಘದ ಒಂದು ನೋಟಿಫಿಕೇಶನ್, ಕ್ರೈಸ್ ಅಂತ ಏನ್ ಕರಿತಾವಲ್ಲ ನಾವು, ದಿಸ್ ಕ್ರೈಸ್ ನೋಟಿಫಿಕೇಶನ್ ಆನ್ ಆಗ್ಯದ. ಎಲ್ಲರಿಗೂ ಕೂಡ ಖುಷಿ ವಿಚಾರ. ಕರ್ನಾಟಕದಲ್ಲಿ ಈ ನೇಮಕಾತಿ ಸುಗ್ಗಿ ಪರ್ವಣ ಸ್ಟಾರ್ಟ್ ಆಗೈತಿ ಅಂತ ಹೇಳಿ ತಿಳ್ಕೊಬಹುದು. ಹಾಗಾದ್ರೆ ಸರ್, ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಪೋಸ್ಟ್ ಅದಾವು, ಅರ್ಜಿ ಸಲ್ಲಿಕೆಯ ದಿನಾಂಕ ಯಾವಾಗ, ಅರ್ಜಿ ಯಾವಾಗ ಕೊನೆಗೊಳ್ತೈತಿ, ಎಲ್ಲವನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಮನ ಮುಟ್ಟುವಂಗ ಈ ಒಂದು ಕ್ಲಾಸ್ ನಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ನಿಮಗ ಹೇಳ್ತೀನಿ. ಎಲ್ಲರೂ ಕೂಡ ವಿಡಿಯೋವನ್ನ ಪೂರ್ಣವಾಗಿ ನೋಡ್ರಿ. ಇಡೀ ಕ್ರೈಸ್ ಮಾಹಿತಿನ ನಿಮ್ಗೆ ತಿಳಿಸ್ಬಿಡ್ತೀನಿ. ಇದು ನಾನ್ ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲ ವೃಂದ ಅಂತ ಏನ್ ಕರಿತಾವ, ನಾನು ಉಳಿದ ಜಿಲ್ಲೆಗಳದ್ದ ಮಾಹಿತಿ ಇರ್ತದೆ. ಇದೇ ವಿಡಿಯೋದಾಗ ನಾನು ಕಲ್ಯಾಣ ಕರ್ನಾಟಕದ ಕೂಡ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಕೆಇ ಅವರ ಅಧಿಸೂಚನೆಯನ್ನು ಹೊರಡಿಸಿದರು. ಕ್ರೈಸ್ 2026 ಟೋಟಲ್ 1087 ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಕೂಡಿ 1087 ಶಿಕ್ಷಕರ ನೇಮಕಾತಿ ಆದ. 767 ಉಳಿಕೆ ಮೂಲ ವೃಂದದಿಂದ ಇದ್ರ, 320 ಕಲ್ಯಾಣ ಕರ್ನಾಟಕದಿಂದ ಅದಾವು. ಸರ್, ಹಾಗಾದ್ರೆ ಫಸ್ಟ್ ಉಳಿಕೆ ಮೂಲ ವೃಂದದ ಹುದ್ದೆಗಳ ಬಗ್ಗೆ ನಾನು ಡಿಸ್ಕಷನ್ ಅನ್ನ ಮಾಡ್ತೀನಿ. ಕನ್ನಡ ಭಾಷಾ ಶಿಕ್ಷಕರದ 103 ಅದ. ಒಂದ್ ಸೆಕೆಂಡ್. 103 ಹುದ್ದೆಗಳು ಕನ್ನಡ ಭಾಷಾ ಶಿಕ್ಷಕರು. ಆಂಗ್ಲ ಇಂಗ್ಲಿಷ್ ದವರ 108 ಅದಾರು. ಆಮೇಲೆ ಹಿಂದಿ ಭಾಷಾ ಶಿಕ್ಷಕರ ನೋಡ್ರಿ, ಹಿಂದಿ ಬ್ಯಾನ್ ಆಕೈತಿ, ಹಿಂದಿ ತೆಗಿತಾವ ಅನ್ನತ್ತಿದ್ರು, ಬಟ್ ಭಾಷಾ ಶಿಕ್ಷಕರನ್ನ ತುಂಬ್ಕೊಳತ್ತಾರು. ಹಿಂದಿದವರ 55 ಹುದ್ದೆಗಳದಾವು. ಗಣಿತ ಶಿಕ್ಷಕರಿಗೆ 103 ಹುದ್ದೆಗಳದಾವು. ಗಣಿತ ಶಿಕ್ಷಕರಿಗೆ 103 ಆಮೇಲೆ ಹೇಳ್ತಾನೆ ಗಣಿತ ಶಿಕ್ಷಕರು ಏನೇನ್ ಮಾಡ್ಬೇಕು ಅಂತೇಳಿ. ನಾನು ಗಣಿತ ಶಿಕ್ಷಕ ಆಗಿರೋದ್ರಿಂದ. ವಿಜ್ಞಾನ ಶಿಕ್ಷಕರು 106 ಪೋಸ್ಟ್ ಅದಾವು. ಹಾಗೂ ಸಮಾಜ ವಿಜ್ಞಾನ ಇದು ಹೈಯೆಸ್ಟ್ ಐತಿ ಬಿಡ್ರಿ, 154 ಪೋಸ್ಟ್ ಅದಾವ. ಉಳಿಕೆ ಮೂಲ ವೃಂದದ ಇದೆ ಅಂದ್ರೆ ಕಲ್ಯಾಣ ಕರ್ನಾಟಕ ವಿಭಾಗವನ್ನ ಹೊರತುಪಡಿಸಿ ಇರುವಂತಹ ಕರ್ನಾಟಕದ ವಿಭಾಗದ ಸುದ್ದಿಯನ್ನ ನಾನು ನಿಮ್ ಜೊತೆ ಮಾತಾಡ್ತೀನಿ. ಅಂಡ್ ಗಣಕಯಂತ್ರ ಶಿಕ್ಷಕರು ಹೊಸದಾಗಿ ಕಂಪ್ಯೂಟರ್ ಶಿಕ್ಷಕರನ್ನ ಕೂಡ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಗಣಕಯಂತ್ರದವ್ರು 57 ಹುದ್ದೆಗಳ ಖಾಲಿ ಅದಾವು. ಹಾಗೂ ದೈಹಿಕ ಶಿಕ್ಷಣ, ನಾವೇನ ಪಿ ಟೀಚರ್ ಅಂತ ಹೇಳಿ ಕರಿತವ್ರ, 81 ಪಿ ಟೀಚರ್ನ ಈ ಸಲ ಅಪಾಯಿಂಟ್ ಮಾಡ್ಕೊಳತ್ತಾರ. ಪಿ ಟೀಚರ್ಸ್ಗಳು ಸ್ವಲ್ಪ ನೀವು ಎಚ್ಚೆತ್ಕೋಬೇಕು. ಏನೇನ ಶಿಕ್ಷಣ ಏನೇನ್ ಬೇಕು, ಏನೇನ್ ಅರ್ಹತೆ ಅದಾವು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಫಸ್ಟ್ ಹುದ್ದೆಗಳ ವಿವರವನ್ನ ನೋಡಿದ್ರಿ, ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಅದಾವ, ಯಾವ್ಯಾವ ಭಾಷೆ ಶಿಕ್ಷಕರಿಗೆ ಎಷ್ಟೆಷ್ಟು ಅದಾವ ಅಂತ ಹೇಳಿ, ನಿಮ್ಮ ಭಾಷೆ ಯಾವುದು, ನಿಮ್ಮ ವಿಷಯ ಯಾವುದು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡು ಅದಕ್ಕೆ ನೀವು ಪ್ರಿಪರೇಷನ್ ಅನ್ನ ಮಾಡ್ಕೋತಾ ಹೋಗ್ಬೇಕೇನ. ಹಾಗಾದ್ರೆ ಏನೇನ್ ಮಾಡ್ಬೇಕು ಸರ್? ಕನ್ನಡ ಭಾಷೆ ಶಿಕ್ಷಕರು ಏನ್ ಮಾಡ್ಬೇಕು ಅಂದ್ರ, ಅಥವಾ ಏನ್ ಆಗಿರ್ಬೇಕು ಅರ್ಹತೆ ಅಂದ್ರ, ಯಾವ್ದಾದ್ರು ಒಂದು ವಿಶ್ವವಿದ್ಯಾಲಯದಿಂದ, ಯಾವ್ದಾದ್ರು ಒಂದು ಡಿಗ್ರಿ ಅಲ್ಲ, ಯಾವ್ದಾದ್ರು ಒಂದು ವಿಶ್ವವಿದ್ಯಾಲಯದಿಂದ ನೀವು ಡಿಗ್ರಿಯನ್ನ ಪಡ್ಕೊಂಡಿರ್ಬೇಕು. ಕನ್ನಡ ಭಾಷೆಯನ್ನ ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿರ್ಬೇಕು. ಆಪ್ಷನಲ್ ಕನ್ನಡ ಇರ್ಬೇಕು ನಿಮ್ದ. ಅಂಡ್ ಇದ್ರ ಜೊತೆ ಮತ್ತೊಂದು ಅರ್ಹತೆ ಏನು ಅಂದ್ರೆ, ಬಿ ಎಡ್ ಪದವಿ ಆಗಿರ್ಲೇಬೇಕು. ಡಿಗ್ರಿ ಆಗಿರ್ಬೇಕು, ಪ್ಲಸ್ ಬಿ ಎಡ್ ಆಗಿರ್ಬೇಕು, ಪ್ಲಸ್ ಟಿ ಕೂಡ ಇದಕ್ಕೆ ಕಡ್ಡಾಯ ಅದ. ಟಿ ಆಗಿರ್ಲೇಬೇಕು. ಅಂಡರ್ಸ್ಟ್ಯಾಂಡ್? ಓಕೆ. ಡಿಗ್ರಿ, ಬಿ ಎಡ್, ಬಿ ಎಡ್ ಅಂದ್ರೆ ಟಿ ಪೇಪರ್ 2 ಆಗಿರ್ಬೇಕು. ಓಕೆ. ಡಿಗ್ರಿ, ಬಿ ಎಡ್, ಟಿ ಪೇಪರ್ 2. ಅಂಡ್ ಟಿ ಆಗಿಲ್ರಿ ಸರ್, CTT ಆಗೈತ್ರಿ, ಸೆಂಟ್ರಲ್ TT ಆಗೈತಿ ಅಂದ್ರೂ ಓಕೆ, ಅದು ನಡೀತದ. ಓಕೆ. ಕನ್ನಡ ಭಾಷಾ ಶಿಕ್ಷಕರದ ಇಷ್ಟದ ಮಾಹಿತಿ. ಅಂಡ್ ಮುಂದೆ ಇಂಗ್ಲಿಷ್ ಭಾಷಾ ಶಿಕ್ಷಕರದ್ದು ಸೇಮ್ ಅವರು ಕೂಡ ಯಾವ್ದಾದ್ರು ಒಂದು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಭಾಷೆಯನ್ನ ಆಪ್ಷನಲ್ ಆಗಿ ತಗೊಂಡಿರ್ಬೇಕು, ಬಿ ಎಡ್ ಅನ್ನ ಮಾಡಿರ್ಬೇಕು. ಅಂಡ್ ಆಸ್ ಯೂಶುವಲ್ ಇಂಗ್ಲಿಷ್ ಪದ್ಧತಿಯಲ್ಲಿ ಬಿ ಎಡ್ ಅನ್ನ ಮುಗಿಸಿರ್ಬೇಕು, ಟಿ ಅನ್ನ ಪಾಸ್ ಆಗಿರ್ಬೇಕು. ಹಿಂದಿ ಭಾಷಾ ಶಿಕ್ಷಕರದ್ದು ಸೇಮ್, ಯಾವ್ದಾದ್ರು ವಿಶ್ವವಿದ್ಯಾಲಯದಲ್ಲಿ ಹಿಂದಿ ತಗೊಂಡಿರ್ಬೇಕು, ಬಿ ಎಡ್ ಮಾಡಿರ್ಬೇಕು, ಟಿ ಆಗಿರ್ಬೇಕು. ಮ್ಯಾಥಮೆಟಿಕ್ಸ್ ದವ್ರ ಯಾವ್ದಾದ್ರು ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿಯನ್ನ ಪಡೆದಿರ್ಬೇಕು. ಡಿಗ್ರಿ ಆಗಿರ್ಬೇಕು, ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಇರಬೇಕು, ಫಿಸಿಕ್ಸ್ ಅನ್ನ ಇರಬೇಕು. ಆ ಮೆಥಡಾಲಜಿನೇ ಇರಬೇಕು. ಅಂಡ್ ಸೈನ್ಸ್ ಮೆಥಡ್ ಒಳಗೆ ಬಿ ಎಡ್ ಅನ್ನ ಮುಗಿಸಿರ್ಬೇಕು, ಟಿ ಕಡ್ಡಾಯವಾಗಿ ಪಾಸ್ ಆಗಿರ್ಬೇಕು. ಇನ್ನ ಗಣಿತ ಶಿಕ್ಷಕರು ನಿಮ್ಮ ಈ ರೀತಿಯಾದಂತಹ ವಿದ್ಯಾರ್ಥಿಯನ್ನ ಹೊಂದಿರಬೇಕು. ಇನ್ನು ವಿಜ್ಞಾನ ಶಿಕ್ಷಕರು ರಸಾಯನಶಾಸ್ತ್ರ ವಿಷಯದೊಂದಿಗೆ ಕೆಳಕಂಡ ಯಾವ್ದಾದ್ರು ಒಂದು ಐಚ್ಛಿಕ ಕೆಮಿಸ್ಟ್ರಿ ಇರಬೇಕು. ಅದ್ರ ಜೊತೆ ಬಾಟ್ನಿಯರ, ಝೂಲಜಿಯರ ಈ ಪದವಿಯಲ್ಲಿ ನೀವು ಡಿಗ್ರಿಯನ್ನ ಮುಗಿಸಿರ್ಬೇಕು. ಅಂದ್ರೆ ಇದನ್ನ ಆಪ್ಷನಲ್ ಆಗಿ ತಗೊಂಡಿರ್ಬೇಕು. ಅಂದ್ರೆ ಇದ್ರ ಜೋಡ ಆಗಿರ್ಬೇಕು ಅನ್ನಂಗ. ಓಕೆ. ಈ CBZ ದವ್ರ ಸುಮಾರು 15 ಸುತ್ತು ಬಳಸಿ ಹಾಕಿರೋದು. CBZ ಮೀನ್ಸ್ ಕೆಮಿಸ್ಟ್ರಿ, ಬಾಟ್ನಿ, ಝೂಲಾಜಿ. ಓಕೆ. ಇದ್ರೊಳಗೆ ಡಿಗ್ರಿ ಮುಗಿದಿರ್ಬೇಕು. ಅಂಡ್ ನೀವು ಕೂಡ ಸೈನ್ಸ್ ಮೆಥಡ್ ಒಳಗ ಬಿ ಎಡ್ ಅನ್ನ ಪಾಸ್ ಆಗಿರ್ಬೇಕು. ಅಂಡ್ ಟಿ ಕಡ್ಡಾಯ. ಸಮಾಜ ವಿಜ್ಞಾನದವರ ಯಾವುದೇ 2 ವಿಷಯಗಳನ್ನ ಐಚ್ಛಿಕವಾಗಿ ತೆಗೆದುಕೊಂಡು ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಅಂದ್ರೆ ಇತಿಹಾಸರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಇದ್ರೊಳಗೆ ಯಾವುದೇ 2 ವಿಷಯವನ್ನ ಆಪ್ಷನಲ್ ಆಗಿ ತಗೊಂಡಿದ್ರೆ ಓಕೆ, ನಡೀತದ. ಅಂಡ್ ನೀವು
ಬೇಡ್ ಮುಗಿಸಿರ್ಬೇಕು ಅಂಡ್ ಟಿ ಕೂಡ ಆಗಿರ್ಬೇಕು ಪೇಪರ್ 2. ಓಕೆ, ಇದು ವಿದ್ಯಾರ್ಹತೆ, ನಿಮಗಿರುವಂತ ವಿದ್ಯಾರ್ಹತೆ. ಗಣಕಯಂತ್ರ ಶಿಕ್ಷಕರಂದ್ರೆ ಕಂಪ್ಯೂಟರ್ ಟೀಚರ್ ಏನ್ ಮಾಡಿರ್ಬೇಕು ಅಂದ್ರೆ ಸ್ನಾತಕ ಪದವಿ ನಿಮಗೂ ಆಗಿರ್ಬೇಕು. ಯಾವ್ಯಾವ್ದಂತ ಕೊಟ್ಟಾರ ಅವ್ರ, ಒಂದು BCA ಆಗಿರ್ಬೇಕ, ಇಲ್ಲ ಗಣಕ ವಿಜ್ಞಾನ ಮಾಹಿತಿ ವಿಜ್ಞಾನದಾಗ ಆಗಿರ್ಬೇಕ, ಇಲ್ಲ ಗಣಕ ವಿಜ್ಞಾನದಾಗ BSc ಅಂದ್ರೆ ಕಂಪ್ಯೂಟರ್ ಸೈನ್ಸ್ BSc ಆಗಿರ್ಬೇಕು, ಇಲ್ಲ ಅದಕ್ಕೆ ಹೋಲುವಂತ ಯಾವುದೇ ಒಂದು ತತ್ಸಮಾನ ವಿದ್ಯಾರ್ಥಿ ಇದ್ರು ಕೂಡ ನಡೀತದ ಅಂತ ಹೇಳಿದರು. ಅಂಡ್ ನೀವು SSLC ಅಲ್ಲಿ ಕನ್ನಡವನ್ನ ಒಂದು ಭಾಷೆ ಅಭ್ಯಾಸವನ್ನು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಿರ್ಬೇಕು, ಇಲ್ಲ ಥರ್ಡ್ ಲ್ಯಾಂಗ್ವೇಜ್ ಮಾಡಿದ್ರೆ ಅಂತ ನಿಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತದೆ ಮುಂದೆ. ಅದ್ರ ಬಗ್ಗೆ ಎಲ್ಲ ನಾ ಹೇಳ್ಕೊತ ಹೋಗ್ತಾನೆ ಈಗ. ಓಕೆ, ಆಕ್ಚುಲಿ ಇಲ್ಲಿ ಇರಂಗಿಲ್ಲ. ಕೋರ್ಸ್ SSLC ಅಲ್ಲಿ ಕನ್ನಡವನ್ನ ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿದ್ರೆ ಮುಗೀತು. ಕನ್ನಡದಲ್ಲಿ ಡಿಪ್ಲೊಮಾ ಹೊಂದಿರಬೇಕು ಅಥವಾ ಪ್ರೌಢ ಶಿಕ್ಷಣ ಮಂಡಳಿಯಿಂದ ನಡೆಸುವಂತ ಕನ್ನಡ ಪ್ರಮಾಣ ಪತ್ರದ ಕೋರ್ಸ್ ಏನಾದ್ರೂ ಇರಬೇಕು. ಇಲ್ಲಿ ಇರ್ತದೆ ನಿಮ್ ಕಡೆ. ಕನ್ನಡ ಅಂತೂ ಇದಿರ್ತಾರೆ ನೀವು 10th ಒಳಗ. ಇಲ್ಲಿ ದೈಹಿಕ ಶಿಕ್ಷಕರು ಅಂದ್ರ ಟೀಚರ್ ಬಾಳ ದಿನದಿಂದ ಕಾಯ್ಕೋತ ಕೂತಿದ್ರು. ಟೀಚರ್ ಹುದ್ದೆ ಕರಿವಲ್ರು ನಮ್ದು. ಅದಕ್ಕೆ ಆಯ್ತು ನೋಡ್ರಿ, ಕ್ರೈಸ್ತಾಗ ಆರಾಮ್ ಮುರಾರ್ಜಿ ಶಾಲಿ ಹುಡುಗರಿಗೆ ಆಟ ಆಡ್ಸೋದು ಗ್ರೌಂಡ್ನಾಗ ಮಸ್ತ್ ಮಜಾ ಬರ್ತದೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಸ್ನಾತಕ ಪದವಿ. ಇವರು ಕೂಡ ನೀವು ನಿಮ್ದ BPEd ಇರ್ತದಲ್ಲ, BPEd ಮುಗಿಸ್ಕೊಂಡಿರ್ಬೇಕು. ಅಂಡ್ ಹೇಳ್ಯಾರ ನೋಡಿ ಕೆಳಗೆ, BPEd ಮಾಡಿರ್ಬೇಕು, BA ಮಾಡಿರ್ಬೇಕು. ಓಕೆ, ಫಸ್ಟ್ ಯಾವ್ದಾದ್ರು ಬ್ಯಾಚುಲರ್ ಆಫ್ ಡಿಗ್ರಿ ಮಾಡಿರ್ಬೇಕು, BA BSc BCom ಏನೋ ಮಾಡಿರ್ಲಿ, ಅದ್ರ ಜೊತೆ BPEd ಅನ್ನ ಮಾಡ್ಕೊಂಡಿರ್ಬೇಕು. ನೀವು ಎಲಿಜಿಬಲ್ ಆಗ್ತೀರಿ. ಹಾಗಾದ್ರೆ ಸರ್ ಮತ್ತೇನೇನ್ರಿ ಮಾಹಿತಿ? ಓಕೆ, ಸಾಮಾನ್ಯ ಅಂದ್ರೆ GM ದವ್ರಿಗೆ 45 ವರ್ಷ ಐತಿ ಗರಿಷ್ಠ ಅವಧಿ, ಅಂದ್ರೆ ಗರಿಷ್ಠ ಏಜ್ ಲಿಮಿಟ್. ಅಂಡ್ 2A 2B 3B 3A ದವ್ರಿಗೆ 48 ಇಯರ್ಸ್ ಏಜ್ ಲಿಮಿಟ್ ಅದ. SC ST ದವ್ರಿಗೆ ಮತ್ತು ಕ್ಯಾಟಗರಿ 1 ದವ್ರಿಗೆ 50 ವರ್ಷ ಗರಿಷ್ಠ ಮಿತಿ ಅದ. 50 ವರ್ಷ ಇದ್ದವರು ಕೂಡ ನೀವು ಎಕ್ಸಾಮಿನೇಷನ್ ಅನ್ನ ಬರೀಬಹುದು. ಓಕೆ, ದೆನ್ ನೆಕ್ಸ್ಟ್ ಮಾಹಿತಿ ಬರೀ ಇಂಟ್ರೆಸ್ಟಿಂಗ್ ಅದ. ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳೆಯನ್ನ ನೋಡ್ಬೋದು ನೀವು. 15 ಜುಲೈ 2026 ಇಲ್ಲಿದ್ರ ಅರ್ಜಿಗಳು ಪ್ರಾರಂಭ ಆಗ್ತಾವ. ಯಾವಾಗ ಕೊನೆಗೊಳ್ತಾವ ಅಂದ್ರೆ ಆಗಸ್ಟ್ 3ಕ್ಕ ಕೊನೆಗೊಳ್ತಾವ. ಸಾರಿ, ಆಗಸ್ಟ್ 13ಕ್ಕ. ಜುಲೈ 15ಕ್ಕೆ ಸ್ಟಾರ್ಟ್ ಆದವು ಅಂದ್ರೆ ಆಗಸ್ಟ್ 13ಕ್ಕ. ಅಪ್ರಾಕ್ಸಿಮೇಟ್ಲಿ ಒಂದು ತಿಂಗಳ ಟೈಮ್ ಕೊಟ್ಟಾನು. ನೀವು ಚೆನ್ನಾಗೆ ನೋಟಿಫಿಕೇಶನ್ ಕಾಲ್ ಆಗ್ಯದ, ನೀವು ಚೆನ್ನಾಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಅಲ್ಲೇನ್ ಗ್ರಾಮೀಣ ಅದ, ಅಲ್ಲೇನ್ ಸಲ್ಲಿಸ್ಬೇಕು, ಅಲ್ಲೇನ್ ನಿಮ್ಮ ಕ್ಯಾಟಗರೀಸ್ಗಳು ಬರ್ತಾವ, ಅಲ್ಲೇನ್ ನಿಮ್ಮ ಕೋಟಾಗಳು ಬರ್ತಾವ. ಆ ಕೋಟಾದ ಅಡಿಯಲ್ಲಿ ನೀವು ಸಲ್ಲಿಸಿದ್ರಿ ಅಂದ್ರೆ ನಿಮ್ಗೆ ಮುಂದೆ ಅದೆಲ್ಲವೂ ಕೂಡ ಹೆಲ್ಪ್ ಆಗ್ತದೆ. ಕರೆಕ್ಟ್ ಆದಂತ ಅರ್ಜಿಯನ್ನ ಸಲ್ಲಿಸಬೇಕು. ಇನ್ನು ವೇತನ ಶ್ರೇಣಿಯನ್ನ ಕೂಡ ಕೊಟ್ಟದನು 54,175ರಿಂದ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಬೇಸಿಕ್ಸ್. ಲಾಸ್ಟ್ 99,400 ರೂಪಾಯಿ ಅಂತ ಹೇಳಿದಾನ. ಅಪ್ರಾಕ್ಸಿಮೇಟ್ಲಿ 1,00,000 ರೂಪಾಯಿನ ನೀವು ಇಲ್ಲಿ ಪೇಮೆಂಟ್ ಆಗಿ ಪಡಿಬಹುದು. ಅಲ್ಲಿಂದ ಬೇಸಿಕ್ ಸ್ಟಾರ್ಟ್ ಆಗ್ತದೆ. ಇದು ಸ್ಕೇಲ್ ಇದು ಒಂದು. ಓಕೆ, ಇದೊಂದು ಪೇಮೆಂಟ್ ಸ್ಕೇಲ್ ಆಗ್ಯದ. ಇನ್ನ ನೆಕ್ಸ್ಟ್ ಅರ್ಜಿ ಸಲ್ಲಿಸಕ ಶುಲ್ಕ ಸರ್ ಫ್ರೀ ಐತ್ರೋ ಏನಾರ ಫೀಸ್ ಕಟ್ಟಬೇಕು? KA ದವ್ರ ಅಂದ್ರೆ ಬರ್ತಾ ಇರ್ತದಲ್ಲ ನಿಮಗೆ. KA ದವ್ರ 750 ರೂಪಾಯಿ ಫೀಸ್ ಅನ್ನ ಇಟ್ಟಾರು. ಯಾರಿಗಪ್ಪ ಅಂದ್ರೆ GM ದವ್ರಿಗೆ 2A 2B 3A 3B ದವ್ರಿಗೆ. ಅಂಡ್ SC ST ದವ್ರಿಗೆ 500 ರೂಪಾಯಿಯನ್ನ ಇಟ್ಟಾರು. 500 ರೂಪಾಯಿ ಇಟ್ಟಾರು. ಅಂಡ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ, ಅಂಗವಿಕಲರಿಗೆ ಆಗಿರ್ಬೋದು, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇವರ ಇಟ್ಟದಾರು. ಓಕೆ, ಇದು SC ST ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500. ಓಕೆ, ಇನ್ನ GM ದವ್ರಿಗೆ 2A 2B ದವ್ರಿಗೆ 750 ರೂಪಾಯಿ, ವಿಶೇಷ ಚೇತನರಿಗೆ 250 ರೂಪಾಯಿ. ಇಲ್ಲಿ ಮಹಿಳೆಯರನ್ನ ಅವ್ರೇನ್ ಪ್ರತ್ಯೇಕ ಮಾಡಿಲ್ಲ. ನೀವು ಯಾವ ಕ್ಯಾಟಗರಿ ಒಳಗೆ ಬರ್ತಾರೆ ಅದನ್ನ ನೀವು ಇಷ್ಟು ರೊಕ್ಕ ತುಂಬಬೇಕು. ಪಾವತಿ ತುಂಬಿದ್ರ ಅಂದ್ರೆ ಹೊಳ್ಳಿ ಕೊಡುದಿಲ್ಲ ನಾವ ಅಂತ ಹೇಳಿ ಡೈರೆಕ್ಟ್ ಹೇಳಿದಾರ ಅವ್ರ. ಹಂಗ್ ಕೊಡುದಿಲ್ಲ, ಕೊಡಾಕು ಬರುದಿಲ್ಲ. ಇಲ್ಲೇ ಪೆಟ್ಟಿ ಅಂಗಡಿ ಹೋದ್ರ ಹೊಳ್ಳಿ ರೊಕ್ಕ ಕೊಡುದಿಲ್ಲ ಅವ್ರ. ಇವ್ರೇನ್ ಕೊಡ್ತಾರ? ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಇರ್ತೈತಿ. ಆಫ್ಲೈನ್ ಒಳಗ ಎಕ್ಸಾಮಿನೇಷನ್ ಇರ್ತೈತಿ. OMR ಮಾದರಿಯ ಮೂಲಕ ಎಕ್ಸಾಮಿನೇಷನ್ ನಡೀತಿರ್ತದೆ. ಅದೆಲ್ಲ ಕೂಡ ಇಲ್ಲಿ ನೀವು ನೋಡಬಹುದು. ಅಂಡ್ ಬಹಳಷ್ಟು ಇಂಪಾರ್ಟೆಂಟ್ ಏನು ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ. ಓಕೆ, ಯಾವುದೇ ಪರೀಕ್ಷೆಯಲ್ಲಿ SSLC ಗಿಂತ ಉನ್ನತ ಪರೀಕ್ಷೆ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸದಿದ್ದರೆ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇರ್ಲಿಲ್ಲ ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಏನಾದ್ರು ತಗೊಂಡಿದ್ರಿ ಅಂದ್ರೆ, ಎಸ್ಪೆಷಲಿ CBSE ದಾಗ ನಡೀತಿರ್ಬಹುದು. ಹಂಗೇನಾದ್ರು ಇತ್ತು ಅಂದ್ರೆ ನೀವು ಕನ್ನಡ ಭಾಷಾ ಪರೀಕ್ಷೆ ಕೂಡ ಬರೀಬೇಕಿಲ್ಲ. ಎಕ್ಸ್ಟ್ರಾ ಎಕ್ಸಾಮ್ ಅನ್ನ ಇದೇ ಅದ್ರ ಬಗ್ಗೆ ಹೇಳತ್ತಿಲ್ಲ. ಎಕ್ಸ್ಟ್ರಾ ಎಕ್ಸಾಮ್ ಅನ್ನ ಕೂಡ ಬರೀಬೇಕು. ಇಲ್ಲ ಅದೇನು ಇಲ್ಲ ನಾ ಸರ್ SSLC ಒಳಗೆ ಫಸ್ಟ್ ಲ್ಯಾಂಗ್ವೇಜ್ ಐತ್ರಿ ಅಂದ್ರೆ ಪ್ರಥಮ ಭಾಷೆನ ಕನ್ನಡ ಪುಸ್ತಕ ಹಿಡ್ಕೊಂಡು ಬೆಳಗಾವ್ ಮಗಾರಿ ಅಂತ ಇದ್ರೆ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ಕನ್ನಡ ಎಕ್ಸಾಮ್ ಬರೀ ಅವಶ್ಯಕತೆನೇ ಇಲ್ಲ. ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಇದ್ರೂ ಇಲ್ಲ. ಇಂಗ್ಲಿಷ್ ಮೀಡಿಯಂ ತರೋದು ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತೈತಿ. ನೀವು ಬರೆಯಕ್ ಹೋಗ್ಬೇಡ್ರಿ ಕನ್ನಡ ಎಕ್ಸಾಮ್. ನೀವು ಬರೀಬೇಕಾದಂತ ಎಕ್ಸಾಮ್ಗಳ 2 ಎಕ್ಸಾಮ್ ಇವ 2. ಒಂದು GK ಪೇಪರ್, ಇನ್ನೊಂದು ನಿಮ್ದ ಸ್ಪೆಸಿಫಿಕ್ ಪೇಪರ್. ಅಂದ್ರೆ ಯಾವ ವಿಷಯವಾರು ನೀವೇನ್ ಪಠ್ಯಕ್ರಮವನ್ನ ಪ್ರತ್ಯೇಕವಾಗಿ ಅವ್ರು ಇಟ್ಟಿರ್ತಾರೋ ಆ ವಿಷಯವಾರು. ಅಂದ್ರೆ ಕನ್ನಡ ಎಕ್ಸಾಮ್ ಕನ್ನಡ ಟೀಚರ್ ಆಗೋರು ಕನ್ನಡ ಎಕ್ಸಾಮ್, ಇಂಗ್ಲಿಷ್ ಟೀಚರ್ ಆಗೋರು ಇಂಗ್ಲಿಷ್ ಪೇಪರ್ ಇರ್ತೈತಿ 100 ಮಾರ್ಕ್ಸಿಗೆ. ಮ್ಯಾಥಮೆಟಿಕ್ಸ್ ಆಗೋರು ನಿಮಗ ಆ ವಿಷಯಕ್ಕೆ ಸಂಬಂಧಿಸಿದಂತ PM ಮೆಥಡ್ ಅವ್ರಿಗೆ ಆ ವಿಷಯಕ್ಕೆ ಸಂಬಂಧಿಸಿದಂತ ಪೇಪರ್ ಇರ್ತೈತಿ. ಹಿಂಗ. ಓಕೆ, ಹಾಗಾದ್ರೆ ಸರ್ GK ಒಳಗೆ ಏನೇನೈತ್ರಿ? ದೊಡ್ಡದ ಲಿಸ್ಟ್ ಕೊಟ್ಬಿಟ್ಟ. ನೀವು ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ಇದ್ರೊಳಗ ಲಿಸ್ಟ್ ಎಲ್ಲ ಓದ್ಕೋತ ಕುಡ್ರಾಗಿಲ್ಲ. ನೀವು ನೋಟಿಫಿಕೇಶನ್ ನಿಮ್ ಕಡೆ ಸಿಕ್ಕಿರ್ತದೆ PDF, ಅದನ್ನ ಏನಾದ್ರು ಇದ್ರೆ ನೀವು ಓದ್ಕೊರಿ. ಬಹಳ ಇಂಟ್ರೆಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ಕರೆಂಟ್ ಅಫೇರ್ಸ್ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಕವರ್ ಮಾಡ್ಕೊಂಡಿರ್ಬೇಕು. 1 ವರ್ಷದ ಕವರ್ ಆಗಿರ್ಬೇಕು. ಅಂಡ್
ಸಾಮಾನ್ಯ ವಿಜ್ಞಾನ ಅಂದ್ರೆ ಜನರಲ್ ಸೈನ್ಸ್ ನೋಡ್ಕೊಂಡಿರ್ಬೇಕು. ಅಂಡ್ ಜನರಲ್ ಸ್ಟಡೀಸ್ ಅಂದ್ರೆ GK ಒಂದ್ ಸ್ವಲ್ಪ ಗಮನ ಇರಬೇಕು. ಸಾಮಾನ್ಯ ಜ್ಞಾನದ ಬಗ್ಗೆ, ವಿಶ್ವದ ಸಾಮಾನ್ಯ ಜ್ಞಾನ, ಭಾರತದ ಸಾಮಾನ್ಯ ಜ್ಞಾನ, ಕರ್ನಾಟಕದ ಸಾಮಾನ್ಯ ಜ್ಞಾನ, ಮೊದಲುಗಳು, ಪ್ರಥಮಗಳು, ಯಾವ್ದು ಹೈಯೆಸ್ಟ್, ಯಾವ್ದು ದೊಡ್ಡದ, ಯಾವ ನದಿ ಉದ್ದ, ಇಂಥದ್ರ ಬಗ್ಗೆ ಗಮನ ಇರಬೇಕು. ಸೈನ್ಸ್ ಗೊತ್ತಿರಬೇಕು. ಜನರಲ್ ಸೈನ್ಸ್ ಅಂದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಬಗ್ಗೆ, ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಆಮೇಲೆ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ, ಕೆಲವೊಂದಿಷ್ಟು ಗಣಿತದ ಪ್ರಶ್ನೆಗಳಾಗಿರ್ಬೋದು, ಪಂಚಾಯತ್ ರಾಜ್ ಬಗ್ಗೆ ಕೇಳಿದಾನು ಅದ ಆಡಳಿತದ ಬಗ್ಗೆ ಆಗಿರ್ಬೋದು, ಪರಿಸರ EVS ಬಗ್ಗೆ, ಪರಿಸರ ಕ್ವಶನ್ಸ್ ಗಳು ಬೀಳುವಂತ ಸಾಧ್ಯತೆ ಇರ್ತೈತಿ. ಇವೆಲ್ಲಾ ಕ್ವಶನ್ಸ್ ಗಳನ್ನು ಕೂಡ, ಇವೆಲ್ಲ ಕಾನ್ಸೆಪ್ಟ್ಸ್ ಗಳನ್ನು ಕೂಡ ಅಡಾಪ್ಟ್ ಮಾಡಿದಾರು. GK ನೀವು ನಾರ್ಮಲ್ ಆಗಿ ಏನ್ GK ಓದ್ತಿರ್ತಾರೆ ಆ GK ಅಂತೂ ಇದ್ದೇ ಇರ್ತದ. ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳು ಇರ್ತಾವ. ಇನ್ನು ಪೇಪರ್ 2 ಇದೆಲ್ಲ ಪೇಪರ್ 1 ಇದು GK. ಪೇಪರ್ 2 ಒಳಗೆ ನೀವು ಸ್ಪೆಸಿಫಿಕ್ ಆಗಿ ಯಾವ ವಿಷಯಕ್ಕೆ ಸಂಬಂಧಿಸಿತಿ ಆ ವಿಷಯದ ಪೇಪರ್ ಅನ್ನ ಬರೀಬೇಕು. ಇಲ್ಲೊಂದು ವಿಷಯ ಹೇಳ್ತಾ ನಿಮಗ, ಗಣಿತ ಎಕ್ಸಾಮ್ ಯಾರಾದ್ರೂ ಬರೆಯತಿದ್ರಿ ಅಂದ್ರೆ ಗಣಿತ ಶಿಕ್ಷಕರಾಗವ್ರು ಯಾರಾದ್ರೂ ಇದ್ರಿ ಅಂದ್ರೆ ನಮ್ಮ ಉದಯ್ ಸ್ಟಡಿ ಸರ್ಕಲ್ ಆಪ್ ಒಳಗ ಗಣಿತದ ಬ್ಯಾಚ್ ಕೋರ್ಸ್ ಐತಿ. ಪೂರ್ತಿ 6 to 12th 6ನೇ ತರಗತಿಯಿಂದ 12ನೇ ತರಗತಿ ಮಟ್ಟ ಇರುವಂತ ಗಣಿತದ ಎಲ್ಲಾ ಕಾನ್ಸೆಪ್ಟ್ಸ್ ಗಳು ವಿತ್ ಸಿಲೆಬಸ್. ಸುಮ್ 6ನೇ ತರಗತಿ 1ನೇ ಪಾಠ 2ನೇ ಪಾಠ ಹಿಂಗ್ ಹೋಗಿಲ್ಲ, ವಿತ್ ಸಿಲೆಬಸ್. ಅಂದ್ರ ಸಂಖ್ಯಾ ಪದ್ಧತಿ, ಕರಣಿಗಳು, ಆಮೇಲೆ ಗಣಗಳು, ಸೆಟ್ಸ್ ಅಂದ್ರೆ ಗಣಗಳು, ಓಕೆ, ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಈ ರೀತಿಯಾಗಿ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನು ಕವರ್ ಮಾಡುವಂತಹ ಒಂದು ಬ್ಯಾಚ್ ಕೋರ್ಸ್ ನಿಮಗೆ ಸಿಗ್ತದೆ. ಬಹಳಷ್ಟು ಕಡಿಮೆ ಶುಲ್ಕದಲ್ಲಿ ಈ ಬ್ಯಾಚ್ ಕೋರ್ಸ್ ಅನ್ನ ನೀವು ಪಡಿಬಹುದು. ಗಣಿತ ಶಿಕ್ಷಕರ ಆಗಾಕ ಹೋಗೋರು ಇದನ್ನ ನೀವು ತಗೋರಿ. ಇದು ನಿಮ್ಮ GPSTR ಹೆಲ್ಪ್ ಆಗ್ತೈತಿ, HSTR ಹೆಲ್ಪ್ ಆಗ್ತೈತಿ, ಕ್ರೈಸ್ಗೂ ಹೆಲ್ಪ್ ಆಗ್ತದೆ. ಓಕೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ನಾ ಬೋಧನೆ ಮಾಡಿದ್ದೀನಿ. ಬಹಳಷ್ಟು ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ತದೆ. ನನ್ನ ಬೋಧನೆಯನ್ನ ಕೇಳಬೇಕು ಅಂದ್ರೆ ನಮ್ಮ ಪ್ರೀ ಕ್ಲಾಸ್ಗಳು ಯೂಟ್ಯೂಬ್ ದಾಗ ರಗಡ್ ಒಟ್ಟಾವು, ಅದನ್ನು ಕೂಡ ನೀವು ನೋಡಬಹುದು. ಓಕೆ, ಇದೆಲ್ಲ ಮಾಹಿತಿ ಏನು ಅಂದ್ರೆ ಎಕ್ಸಾಮಿನೇಷನ್ ಮಾಹಿತಿ, ಪ್ರಶ್ನೆ ಪತ್ರಿಕೆ ಇದನ್ನ ಒಳಗೊಂಡಿರ್ತದೆ. GK 100 ಮಾರ್ಕ್ಸ್ ಇಂದ ಇರ್ತದೆ, 100 ಅಂಕಗಳಿಗೆ ಇರ್ತದೆ. ಗರಿಷ್ಠ ಅಂಕಗಳು ಅಂದ್ರೆ 1ಕ್ಕೆ 1 ಅಂಕಗಳು. ಅಂಡ್ ಅವಧಿ 2 ಗಂಟೆ. ಅಂಡ್ ಸ್ಪೆಸಿಫಿಕ್ ಪೇಪರ್ ಕೂಡ 100 ಅಂಕದ ಇರ್ತದೆ, ಅದು 100ಕ್ಕೆ 100 ಇರ್ತದೆ, 2 ಗಂಟೆ. ಅಲ್ಲಿಯೂ ಕೂಡ ಅವಧಿಯನ್ನ ಕೊಟ್ಟಾನ. ಓಕೆ, ಎಸ್, ಇದು OMR ಶೀಟ್ ಮಾದರಿದೇ ಇರ್ತದೆ. MCQ ಟೈಪ್ ಕ್ವಶನ್ಸ್ ಗಳು ಇರ್ತಾವ. ಮತ್ ಇನ್ನೊಂದೇನು ಅಂದ್ರೆ ಸರ್, ನೆಗೆಟಿವ್ ಮಾರ್ಕ್ಸ್ ಐತೇನ್ರಿ ಅಂತ ಕೇಳ್ತಿರ್ತಾರೆ. 100% ನೆಗೆಟಿವ್ ಮಾರ್ಕ್ಸ್ ಐತಿ. 0.25 ನೆಗೆಟಿವ್ ಅಂಕಗಳನ್ನ ಇಟ್ಟ ಬಿಟ್ಟಾನು ಅಂದ್ರೆ 4ರಾಗ ಏನಾದ್ರೂ 5ರಾಗ 1 ತಪ್ಪಿರ, ಸಾರಿ 5ರಾಗ ಏನಾದ್ರು 4 ತಪ್ಪಿರ, 1 ಕರೆಕ್ಟ್ ಬರೆದ್ರು ಅದು ತಪ್ಪಿದಂಗ. ಇಟ್ಸ್ ನಥಿಂಗ್ ಬಟ್ ಏನು ಅಂದ್ರೆ ಇಲ್ಲಿ 1 ಮಾರ್ಕ್ಸಿಗೆ 1 ತಗೊಂಡಿರ್ತಿ, 2ನೇ ಮಾರ್ಕ್ಸ್ ತಪ್ಪಿದೆ ಅಂದ್ರೆ 1 ಅಂಕ ಬರಂಗಿಲ್ಲ, 0.75 ಬರ್ತಾವು ಅದ್ನಂಗ. ಯಾಕಂದ್ರೆ 0.25 ಕಡಿತಗೊಳ್ತಾ ಹೋಗ್ತಾವು. 1 ತಪ್ಪಿದೆ ಅಂದ್ರೆ 0.25 ಕಡಿತಗೊಳ್ತಾ ಹೋಗ್ತಾವು. KEದವ್ರು ನಡೆಸುವಂತ ಕ್ವಶನ್ ಪೇಪರ್ ಒಳಗೆ 5 ಆಪ್ಷನ್ ಅದಾವು. ನಿಮ್ಗೆ ಯಾವ್ದು ಗೊತ್ತಿರ್ಲಿಲ್ಲ ಅಂದ್ರೂ 5ನೇ ಆಪ್ಷನ್ ಗೊತ್ತಿಲ್ಲ ಅನ್ನುವಂಥದ್ದನ್ನ ನೀವು ಹಾಕಿ ಅಲ್ಲಿ ಕ್ಲಾರಿಫಿಕೇಶನ್ ಅನ್ನ ಮಾಡ್ಕೋಬಹುದು. ಸಿಕ್ಕದ ಸುಖ ಸುಮ್ಮನೆ ಯಾವ್ಯಾವ್ದಾರ ಹಾಕುವುದ ಇಲ್ಲಿ ಅಪಾಯಕಾರಿ ಅನ್ನೋದು ಕೂಡ ಗೊತ್ತಿರಬೇಕು. ಅಂಡ್ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 35% ಅನ್ನ ಪಡಿಬೇಕು. ಸರ್ ಏನ್ರಿ ಇದು 35% ರೂಲ್ ಅಂದ್ರೆ, ಈಗ GK ಪೇಪರ್ ಬರೀತಿರ್ತಾರ, ನಾವು 100 ಮಾರ್ಕ್ಸ್ ಐತಿ, 100 ಮಾರ್ಕ್ಸಿಗೆ 35 ತಗೋಬೇಕು ನೀನ ಅಂದ್ರೆ ಎಲಿಜಿಬಲ್. 100 ಮಾರ್ಕ್ಸಿಗೆ ಮಿನಿಮಮ್ 35 ಇರಬೇಕು. ಫಾರ್ ಎಕ್ಸಾಂಪಲ್, GK 1ನೇ ಪೇಪರ್ ಐತಿ, 2ನೇ ಪೇಪರ್ ಸ್ಪೆಸಿಫಿಕ್ ಐತಿ ಅಂದ್ರೆ ನಮ್ದು ಮ್ಯಾಥ್ಸ್ ಐತಿ ಅಂತ ಅನ್ಕೊಂಡು 2ನೇ ಪೇಪರ್ ಮ್ಯಾಥ್ಸ್ ಫಿಸಿಕ್ಸ್ ಕ್ವಶನ್ಸ್ ಗಳು ಇರ್ತಾವ. 2ನೇ ಪೇಪರ್ದಾಗ ನಾವು ಮ್ಯಾಥ್ಸ್ ಅನ್ನ ಬರೆಯುವಾಗ ನಾವು ಮ್ಯಾಥ್ಸ್ ದಾಗ 100ಕ್ಕೆ 100 ತಗೊಂಡವು, ಬಟ್ GK ದಾಗ 34 ತಗೊಂಡು ಅಂತ ತಿಳ್ಕೊರೆ ನಾವ್ ಎಲಿಜಿಬಲ್ ಆಗುದಿಲ್ಲ, ನಮ್ ಪೇಪರ್ ಚೆಕ್ ಆಗುದಿಲ್ಲ. ಅಂದ್ರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ನೀವು 100ಕ್ಕೆ 100 ತಗೊಂಡ್ ಇನ್ನೊಂದು ಪರೀಕ್ಷೆ ಒಳಗೆ ಎಲಿಜಿಬಲ್ ಆಗಲಿಲ್ಲ ಅಂದ್ರೂ ಅದನ್ನ ಡಿಸ್ಕ್ವಾಲಿಫೈ ಅಂತ ಹೇಳಿ ಮಾಡ್ತಾರೆ. ಹಾಗಾಗಿ ಅವರು ಕ್ಲಿಯರ್ ಆಗಿ ಹೇಳಿದರು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನ ಗಳಿಸುವುದು ಕಡ್ಡಾಯ. ಕನಿಷ್ಠ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಯು ಆಯ್ಕೆ ಪ್ರಕ್ರಿಯೆಯಲ್ಲಿ ಅರ್ಹನಾಗುತ್ತಾನೆ. ಅರ್ಹ ಆಗಿಬಿಡ್ತಾನ. ಮುಂದೆ ಚೆಕ್ ಆಗುದಿಲ್ಲ, ರಿಸಲ್ಟ್ ಬರುದಿಲ್ಲ, ಏನೂ ಇಲ್ಲ, ಬಗೆಹರಿತದೆ, ಕೆಲಸ ಮುಗುದಂತ. ಓಕೆ, ಇನ್ನ ಇವೆಲ್ಲವೂ ಕೂಡ ಸುಮ್ ನಾರ್ಮಲ್ ಅವ. ನೀವು ಭಾರತನಾಗಿರ್ಬೇಕು, ದಿವಾಲಿ ಆಗಿರ್ಬೇಕು, ಆಗಿದೈತಿ, ನಿಮ್ಗೆಲ್ಲ ಅದ್ರ ಬಗ್ಗೆ ಏನ್ ಹೇಳುವಂತ ಅವಶ್ಯಕತೆ ಇಲ್ಲ. ಇಷ್ಟು ಮಾಹಿತಿ. ಇವ್ ಗ್ರಾಮೀಣ ಅಭ್ಯರ್ಥಿ ಯಾವ ಅಂದ್ರೆ ಅವ್ನ ತಕೋಬೇಕು ನೀವು. ಯಾರ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ತಗೊಂಡಿಟ್ಕೋರಿ. ಯಾರು ಗ್ರಾಮೀಣ ರೂರಲ್ ಅದ್ರ ರೂರಲ್ ಬಾಳ ಇಂಪಾರ್ಟೆಂಟ್ ಒಪ್ಪ, ರೂರಲ್ ತಗೊಂಡಿಟ್ಕೋರಿ. ಆಮೇಲೆ ಯಾರು ವಿಶೇಷ ಚೇತನ ಅದರ ವಿಶೇಷ ಚೇತನ ಸರ್ಟಿಫಿಕೇಟ್ ಬರ್ತಾವ, ತಗೊಂಡಿಟ್ಕೋರಿ. ಓಕೆ, ಇವೆಲ್ಲವೂ ಕೂಡ KE ಅವರ ಸೂಚನೆ ಮಾಡಿದಾರ. ಓಕೆ, ಯಾವ ಇದ್ರೊಳಗೆ ಬರ್ತಾರೆ ಅದನ್ನು ಕೂಡ ನೀವು ನೋಡ್ಕೋಬಹುದು. ಎಸ್, ಇಷ್ಟು ಏನಾಗಿತ್ತು ಅಂದ್ರೆ ನಾವು ನೋಡಿದಂಗ ವೆರಿ ಇಂಪಾರ್ಟೆಂಟ್ಲಿ ಕಲ್ಯಾಣ ಕರ್ನಾಟಕ ಅಲ್ಲದ ವಿಭಾಗದ ಹುದ್ದೆಗಳ ಸಂಖ್ಯೆ ಆಗಿದ್ದು ನಾ ಎಕ್ಸ್ಪ್ಲೇನ್ ಮಾಡ್ತೇನೆ. ನಮ್ಮಿ ಕನ್ನಡ ಎಷ್ಟಿದ್ದು, ಹಿಂದಿ ಎಷ್ಟಿದ್ದು, ಇಂಗ್ಲಿಷ್ ಎಷ್ಟಿದ್ದು ನೀವು ನೋಡಿದರಿ. ಓಕೆ, ಈಗ ಕಲ್ಯಾಣ ಕರ್ನಾಟಕದಲ್ಲಿರುವಂತಹ ಹುದ್ದೆಗಳ ಸಂಖ್ಯೆ ಎಷ್ಟದಾವು ಮತ್ತು ಅವ್ರು ಏನೇನ್ ಮಾಡಬೇಕು ಅನ್ನೋದನ್ನ
ಒಂದ ಕಾನ್ಸೆಪ್ಟ್ ಅನ್ನ ನಾ ಇಲ್ಲಿ ಬಿಲ್ಡ್ ಮಾಡ್ತೀನಿ. ಕಲ್ಯಾಣ ಕರ್ನಾಟಕದವ್ರು, ಕಲ್ಯಾಣ ಕರ್ನಾಟಕದವ್ರು. ಓಕೆ, ಎಸ್. ಹಾಗಾದ್ರೆ ಕಲ್ಯಾಣ ಕರ್ನಾಟಕದವ್ರದ ಎಷ್ಟೆಷ್ಟು ಹುದ್ದೆಗಳ ಅದಾವು ಅಂತ ಹೇಳಿ ನೋಡೋಣ. ಕಲ್ಯಾಣ ಕರ್ನಾಟಕದಲ್ಲಿ ಹುದ್ದೆಗಳ ಸಂಖ್ಯೆಯನ್ನ ನಾವು ನೋಡ್ತಾ ಬಂದ್ರೆ ಕನ್ನಡ ಭಾಷಾ ಶಿಕ್ಷಕರು 62 ಹುದ್ದೆಗಳ ಸಂಖ್ಯೆ 62 ಅದಾವು. ಅಂಡ್ ಇಂಗ್ಲಿಷ್ ಆಂಗ್ಲ ಭಾಷೆಯನ್ನ ಬೋಧಿಸೋರ 69 ಜನ, ಅಂದ್ರೆ 69 ಹುದ್ದೆಗಳದಾವು. ಹಿಂದಿ 31, ಗಣಿತ ಶಿಕ್ಷಕರು 35, ಗಣಿತ ಶಿಕ್ಷಕರು 35, ಅಂಡ್ ವಿಜ್ಞಾನ ಶಿಕ್ಷಕರು 32, ಸಮಾಜ ವಿಜ್ಞಾನದವರು 24, ಕಡಿಮೆ ಆಗೈತಿ ನೋಡಿದ್ರೆ ಸಮಾಜ ವಿಜ್ಞಾನ. ದೈಹಿಕ ಶಿಕ್ಷಕರು ಇಲ್ಲಿ ಕೂಡ ಪಿ ಟೀಚರ್ಗಳದಾರು 33, ಪದವೀಧರ ಚಿತ್ರಕಲಾ ಶಿಕ್ಷಕರನ್ನು ತಗೊಳತಾರ ಇಲ್ಲಿ, ಅಲ್ಲಿ ಇದ್ರಿಕಿಲ್ಲಿದೆ ಹೊಸದಾಗಿ ಬಂದೈತಿ. ಚಿತ್ರಕಲಾ ಶಿಕ್ಷಕರು 17+17 ಟೋಟಲ್ 34, ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು ಮತ್ತು ಡಿಗ್ರಿ ಚಿತ್ರಕಲಾ ಶಿಕ್ಷಕರು. ಹೆಂಗೇನಿದು ವಿಚಾರ ನನಗೆ ಗೊತ್ತಾಗ್ಲಿಲ್ಲ. ಕಲ್ಯಾಣ ಕರ್ನಾಟಕದಾಗ ಅಟ್ಟ ಚಿತ್ರ ತೆಗ್ಸವ್ರು ಇಲ್ವೋ, ನಮ್ ಕಡೆ ತುಂಬ ಒಟ್ಟಾರೋ, ನಮ್ ಕಡೆ ಯಾಕೆ ತಗೊಳತಿಲ್ಲ ಗೊತ್ತಾಗಿಲ್ಲ. ನೋಡೋಣ, ಅದಕ್ಕೆ ಏನಾದ್ರು ಮುಂದೆ ಪರಿಹಾರ ಇರಬಹುದು. ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಚಿತ್ರಕಲಾ ಶಿಕ್ಷಕರನ್ನ ನಾವು ನೋಡಬಹುದು. ಇಲ್ಲಿ ಅವ್ರಿಗೆ ಬಹಳಷ್ಟು ಚಂದ ಆಪರ್ಚುನಿಟಿ ಐತಿ, ನೀವು ಅಲ್ಲಿ ಫೈಟ್ ಮಾಡ್ಕೋಬಹುದು. ಇನ್ನು ಉಳಿಕಿದ್ದೆಲ್ಲವು ಒಂದ್ ಸ್ವಲ್ಪ ಕಡಿಮೆ ಪೋಸ್ಟ್ ಅದಾವು. ಸಮಾಜ ವಿಜ್ಞಾನದವ್ರು ಅಂತ ಪೂರ ಕಡಿಮೆ ಅದಾರು, 24 ಪೋಸ್ಟ್ ಅದಾವು. ಇನ್ನ ಕನ್ನಡದವ್ರು ಬಾರಿ ಅದಾರ ನೋಡ್ರಿ 62. ಆಂಗ್ಲ ಇಂಗ್ಲಿಷ್ ದೊಡ್ಡ ಆಪರ್ಚುನಿಟಿ 69 ಮಂದಿ, ಇಡೀ ಹೈಯೆಸ್ಟ್ ಇರೋದ ಇಂಗ್ಲಿಷ್ ಐತಿ 69 ಮಂದಿ. ನೀವು ಬೇಕಾದಂಗ ಇಂಗ್ಲಿಷ್ ದವ್ರ ಈ ಸುತ್ತ ಕೆಲಸ ಆಕೈತಿ. ಮತ್ತೆ ಸೇಮ್ ಅದು ಯಾವ ಭಾಷೆ ಏನೇನ ಡಿಗ್ರಿ ಆಗಿರ್ಬೇಕು, ಟಿ ಆಗಿರ್ಬೇಕು, BEd ಆಗಿರ್ಬೇಕು, ಎಲ್ಲಾ ಸೇಮ್. ಅರ್ಜಿ ಸಲ್ಲಿಸುವ ದಿನಾಂಕ ಸೇಮ, ಅರ್ಜಿ ಶುಲ್ಕ ಸೇಮ, ಎಲ್ಲಾ ಇದೇಗೇನ್ ಮಾತಾಡಿಲ್ಲ ಅವೆಲ್ಲ ಸೇಮ. ಇದಟ್ಟ ನಿಮ್ದು ಚೇಂಜ್, ಹುದ್ದೆಗಳ ಸಂಖ್ಯೆ ಅಟ್ಟ ಚೇಂಜ್ ಇತ್ತು. ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇದಾಗಿತ್ತು ಕ್ರೈಸ್ ಇವತ್ತು ಬಿಡುಗಡೆ ಮಾಡಿರುವಂತಹ ನೋಟಿಫಿಕೇಶನ್ ವಿವರ. ಐ ಹೋಪ್ ನಿಮ್ಗೆಲ್ಲರಿಗೂ ಇದು ಚೆನ್ನಾಗಿ ಅರ್ಥ ಆಗೈತಿ. ಇಲ್ಲೇ ಕೆಳಗೆ ಡಿಸ್ಕ್ರಿಪ್ಟಿವ್ ಬಾಕ್ಸ್ ಒಳಗೆ ಈ ತರದ PDF ಕೂಡ ಹಾಕಿರ್ತಾನೆ. ಅಂಡ್ ವೆರಿ ಇಂಪಾರ್ಟೆಂಟ್, ಮ್ಯಾಥಮೆಟಿಕ್ಸ್ ಟೀಚರ್ ಆಗೋರು ಏನಾದ್ರು ಬಯಸಿದ್ರಿ ಅಂದ್ರೆ ನಮ್ಮ ಆಪ್ ನ ಲಿಂಕ್ ಕೂಡ ಇಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ನೀವು ಆಪ್ ಬರ್ರಿ, ಸ್ಟೋರ್ ಒಳಗ ಗಣಿತ ವಿಜಯ ಅಂತ ಹೇಳಿ ಒಂದು ಕೋರ್ಸ್ ಮಾಡೀನಿ, ಗಣಿತ ವಿಜಯ ಅಂತ ಹೆಸರು. ಆ ಗಣಿತ ವಿಜಯ ಒಳಗೆ GPSTR HSTR ಕೋರ್ಸ್ ಮಾಡೀನಿ. ಅದನ್ನ ನೀವು ತಗೋರಿ. ಕ್ರೈಸ್ತವರ ಸೇಮ್ ಸಿಲೆಬಸ್ ಅದ, ಸೇಮ್ ಕಾನ್ಸೆಪ್ಟ್ಸ್ ಗಳನ್ನ ಇಲ್ಲಿ ನಾನು ಕವರ್ ಮಾಡಿದ್ದೀನಿ. ಹೋಲ್ ಸಿಲೆಬಸ್ ಎಲ್ಲವನ್ನ ಕೂಡ ಹೇಳಿದ್ದೀನಿ. ಗಣಿತದ ಬಗ್ಗೆ ಪೂರ್ಣ ನಾಲೆಜ್ ನಿಮ್ಗೆ ಬರ್ತದೆ. ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ ಎರಡರೊಳಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಎಸ್. ಓಕೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.